ಇವರೆಲ್ಲ ಕೋಗಿಲು ಗ್ರಾಮದಲ್ಲಿ ಸೂರು ಕಟ್ಕೊಂಡಿದ್ರು. ಕಳೆದ 28 ವರ್ಷಗಳಿಂದ ಜೀವನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಒತ್ತುವರಿಯಾಗಿದೆ ಅಂತ ಹೇಳಿ ಅಖಾಡಕ್ಕಿಳಿದ ಜಿಬಿಎ 198 ಮನೆಗಳನ್ನು ನೆಲಸಮಗೊಳಿಸಿದೆ. ಬೆಳಗಾಗೋದ್ರೊಳಗೆ ನಿವಾಸಿಗಳು ಬೀದಿಗೆ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಗರ್ಜನೆ ನಡೆಸಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿರುವಂಥದ್ದು. ಒಂದ್ ಕಡೆ ಜೆಸಿಬಿಗಳ ಆರ್ಭಟ, ಮತ್ತೊಂದ್ ಕಡೆ ನಿವಾಸಿಗಳ ಕಣ್ಣೀರು. ಸೂರು ಕಳೆದುಕೊಂಡು ಗೋಳಾಡ್ತಿರೋ ವೃದ್ಧರು, ಅಳಿದುಳಿದ ವಸ್ತು ಆರಿಸಿಕೊಳ್ತಿರೋ ಮಕ್ಕಳು. ಬೆಳಗಾಗೋದ್ರೊಳಗಡೆ ನಿವಾಸಿಗಳು ಬೀದಿಗೆ, ಮುಂದೇನು ಅಂತ ತಿಳಿಯದೆ ಕಂಗಾಲು. ಬೆಂಗಳೂರಿನಲ್ಲಿ ಅನಧಿಕೃತ ಮನೆಗಳ ಮೇಲೆ ಜೆಸಿಬಿ ಗರ್ಜನೆ. ಕೋಗಿಲು ಗ್ರಾಮದಲ್ಲಿ 190ಕ್ಕೂ ಹೆಚ್ಚು ಮನೆಗಳು ನೆಲಸಮ. ಸೂರು ಕಳೆದುಕೊಂಡವರ ಆಕ್ರೋಶ, ಸರ್ಕಾರದ ವಿರುದ್ಧ ಕೆಂಡ. ರೇಷನ್ ಇಲ್ಲದು ಎಲ್ಲ ಆದ್ಮೇಲೆ ನೀವು ಹೆಂಗ್ ರೇಷನ್ ಮಾಡೋದು ಬಂದು ಯಾಕೆ ಮಾಡಿದ್ರಿ? ಓಟ್ ಹೆಂಗ್ ಹಾಕ್ಸ್ಕೊಂತೀರಾ? ಇವ್ರಿಗೆ ಮೊದ್ಲಿಗೆ ಬೇಕು. ಬೆಂಗಳೂರಿನಲ್ಲಿ ಅನಧಿಕೃತ ನಿವೇಶನಗಳ ವಿರುದ್ಧ ಜಿಬಿಎ ಸಮರ ಸಾರಿದೆ. ಇವತ್ತು ಬೆಳ್ಳಂಬೆಳಿಗ್ಗೆ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ಆಪರೇಷನ್ ಮಾಡಿದೆ. 14 ಎಕರೆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ 190ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮಗೊಳಿಸಲಾಯಿತು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಗರ್ಜನೆ ನಡೆಸಿರುವಂಥದ್ದು. ಕೋಗಿಲು ಕ್ರಾಸ್ನ ಏನೊಂದು ಫಕೀರ್ ಲೇಔಟ್ ಏನಿದೆ, ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ಸುಮಾರು 200ಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿರುವಂಥದ್ದು. ಸದ್ಯ ಈಗ ಗಮನಿಸ್ತಾ ಇದ್ದೀನಿ, ಇದು ಫಕೀರ್ ಲೇಔಟ್ ಕೋಗಿಲು ಕ್ರಾಸ್ ಬಳಿ ಇರತಕ್ಕಂಥ ಈ ಒಂದು ಲೇಔಟ್ನಲ್ಲಿ ಏನು ಫಕೀರ್ ಜನಾಂಗಕ್ಕೆ ಸೇರಿದಂತಹ ಒಂದು 200ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು. ಭಿಕ್ಷಾಟನೆ ಸೇರಿದಂತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅವರು ಜೀವನವನ್ನು ನಡೆಸ್ತಕ್ಕಂಥವ್ರು. ಸೊ ಇಲ್ಲಿ ಸುಮಾರು 28ರಿಂದ 30 ವರ್ಷಗಳಿಂದ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಕಳೆದ 30 ವರ್ಷಗಳಿಂದ ಬಾಳಿ ಬದುಕಿದ್ದ ಮನೆ ಬೆಳಗ್ಗೆ ಆಗೋದ್ರೊಳಗಡೆ ನೆಲಸಮವಾಗಿದೆ. ಕಣ್ಣ ಮುಂದೆಯೇ ತಮ್ಮ ಸೂರು ನೆಲಕ್ಕುರುಳುತ್ತಿದ್ರು, ಅಸಹಾಯಕರಾಗಿ ಇದ್ರು. ಗರ್ಭಿಣಿಯರು, ಬಾಣಂತಿಯರು, ವೃದ್ಧರು, ಪುಟ್ಟ ಪುಟ್ಟ ಮಕ್ಕಳು ಪರದಾಡಿದ್ರು. ಅಳಿದುಳಿದ ವಸ್ತುಗಳನ್ನ ಆಯ್ದುಕೊಂಡು ಕಣ್ಣೀರು ಹಾಕಿದ್ರು. ಜಿಬಿಎ ಕಾರ್ಯಕ್ಕೆ ಸೂರು ಕಳೆದುಕೊಂಡವರು ಹಿಡಿಶಾಪ ಹಾಕಿದ್ರು. ಒಂದೇ ಒಂದು ಸೂಚನೆ ಕೊಡದೆ ಕೆಡವಿದ್ದಾರೆ ಅಂತ ರೋಷಾವೇಶಗೊಂಡ್ರು. ನಿಂತಿದ್ದೀರಿ ನಾವು, ನಮ್ಗೆ ನೋಟಿಸ್ ಗಿಟೀಸ್ ಏನು ಕೊಟ್ಟಿಲ್ಲ. ನಾವು ವಾಸ ಮಾಡ್ಕೊಂಡಿದ್ದೀವಿ. ರೇಷನ್ ಕಾರ್ಡ್ ಐತೆ, ಐಡೆಂಟಿ ಕಾರ್ಡ್ ಎಲ್ಲ ಪ್ರತಿ ಒಂದು ಐತೆ. ರಾತ್ರಿ ಬಂದು ಏನು ಹೇಳ್ತಾರೆ, ಇದು ಸರ್ವೆ ಮಾಡಕ್ ಬರ್ತೀರಿ, 6 ಗಂಟೆಗೆ ಎಲ್ಲರೂ ಮನೆಗಳ ಹತ್ರ ಇರಿ ಅಂದ್ರು. ಬೆಳಗ್ಗೆ ಬಂದು ಎಲ್ಲ ಡೆಮಾರೇಷನ್ ಮಾಡೈತೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗ್ಬೇಕು? ಎಲ್ಲಿ ನಾವು ವಾಸ ಮಾಡಬೇಕು? ಹೆಂಗಿರ್ಬೇಕು ಮಕ್ಳಿಗೆ ಮಾಡ್ಕೊಂಡು? ಅಗತ್ಯ ವಸ್ತು ಎತ್ಕೊಳ್ತೀವಿ ಬಿಡಿ ಅಂದ್ರು ಬಿಟ್ಟಿಲ್ಲ ಅಂತ ಮನೆ ಕಳೆದುಕೊಂಡವರು ಕಣ್ಣೀರಿಟ್ರು. ಸರ್ಕಾರ ನಮ್ಗೆ ಕೊಟ್ಟಿದ್ದೆ ನೀವೇ ಕೊಡ್ತೀರಾ, ನೀವೇ ಕಿತ್ಕೊಂತೀರಾ, ಎಲ್ಲ ನಿಮ್ಮ ಇಷ್ಟ. ನಾ ಬಡವ್ರ ಅನ್ನೋದೇನು ಇಲ್ವಾ? ಸಿಲಿಂಡರ್ ಮಾತ್ರ ಆಚೆ ತಗೊಳ್ಳಿ ಅಂತ ಹೇಳ್ತಿರಲ್ಲ, ನೋಟೇಟ್ ಮಾಡ್ಬೇಕಿದ್ದೇನಾ? ಯಾಕಂದ್ರೆ ನಿಮ್ಮ ಪ್ರಾಣಕ್ಕೆ ಬೆಲೆ ಇದೆ, ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ. ಬಡವ್ರಲ್ವಾ, ಬಡವ್ರು. ಅದಕ್ಕೋಸ್ಕರ ನೀವು ಯಾವುದನ್ನು ಲೆಕ್ಕ ಮಾಡಿಲ್ಲ. ಬಂದ್ರೆ ನಿಮ್ಮ ಪಾಡಿಗೆ ನೀವು ಡೆಮೊಲೇಷನ್ ಮಾಡಿದ್ರೆ ನಿಮ್ಮ ಪಾಡಿಗೆ ನೀವು ಹೋದ್ರಿ. ವೋಟ್ ಹಾಕಿಸಿಕೊಳ್ಳುವಾಗ ನೈಸಾಗಿ ಮಾತನಾಡ್ತಾರೆ. ಈಗ ನಮ್ಮ ಬದುಕನ್ನೇ ಕಿತ್ತುಕೊಂಡ್ರು ಅಂತ ರಂಗಮ್ಮ ಆಕ್ರೋಶ ಹೊರ ಹಾಕಿದ್ರು. ರೇಷನ್ ಇಲ್ಲದು ಎಲ್ಲ ಆದ್ಮೇಲೆ ನೀವು ಹೆಂಗ್ ರೇಷನ್ ಮಾಡೋದು ಬಂದು ಯಾಕೆ ಮಾಡಿದ್ರಿ? ಓಟ್ ಹೆಂಗ್ ಹಾಕ್ಸ್ಕೊಂತೀರಾ? ಇವ್ರಿಗೆ ಮೊದ್ಲಿಗೆ ಬೇಕು. ಯಾರಿಗೆ ಓಟ್ ಹಾಕ್ತಾರಲ್ಲ ಅವ್ರಿಗೆ ಹೋಗಿಬೇಕು ಫಸ್ಟ್. ಹಾಕ್ಬೇಡ್ರಿ ಅಂದ್ರೆ ಹಾಕ್ತಾರೆ. ಯಾಕಂದ್ರೆ ಅವ್ರು ಬಂದಷ್ಟು ನೈಸ್ ಮಾಡ್ಬಿಡ್ತಾರಲ್ಲ, ಅದಕ್ಕೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜಿಬಿಎ ಉತ್ತರ ಆಯುಕ್ತ, ಒತ್ತುವರಿ ಆಗಿದ್ರಿಂದ ತೆರವು ಹೊಂದಿದ್ದಾರೆ. ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಈ ಹಿಂದೆ ಜಿಲ್ಲಾಧಿಕಾರಿ ಅರ್ಬನ್ ಅವ್ರ ಕಡೆಯಿಂದ BSWML ಗೆ ಏನು ಜಮೀನು ಕೊಟ್ಟಿದ್ದಾರೆ, ಅದರಲ್ಲಿ ಆಗಿರೋ ಒತ್ತುವರಿನ ತೆರವುಗೊಳಿಸೋದು ಆ್ಯಕ್ಟಿವಿಟಿಯನ್ನು ಈ BSWML CEO ಆಗಿರುವ ಈ ಕರಿಗೌಡರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವು ಕಾರ್ಪೊರೇಷನ್ ಕಡೆಯಿಂದ ಏನು ಸಪೋರ್ಟ್ ಎಕ್ಸ್ಟೆಂಡ್ ಮಾಡಬೇಕು, ದಟ್ ಇನ್ಕ್ಲೂಡ್ಸ್ BSWML AGMs ಅಂಡ್ ಬೇರೆ ಬೇರೆ ತಂಡಗಳನ್ನು ನಾವು ಅದನ್ನು ಡಿಪ್ಲಾಯ್ ಮಾಡಿಸಿದ್ದೀವಿ. ಅದೇನೇ ಇರಲಿ, ಒಂದು ಚೂರು ಮುನ್ಸೂಚನೆ ಕೊಡದೆ 106 ಮನೆಗಳನ್ನ ಕೆಡವಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ವಿಕಾಸ್, TV9 ಬೆಂಗಳೂರು.